ಕುಷ್ಟಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಣ್ಣಿಗೆ ಕಾರದ ಪುಡಿ ಉಗ್ಗಿ ಕೈಕಾಲು ಕಟ್ಟಿ ಹಂದಿಗಳನ್ನು ದರೋಡೆ ಮಾಡಿದ ಇಬ್ಬರು ಖದೀಮರನ್ನು ಬಂಧಿಸಿ ಕಂಬಿ ಹಿಂದೆ ಕಳಿಸುವಲ್ಲಿ ಕೊಪ್ಪಳ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೂನ್ 29ರಂದು ಸಂಜೆ 6:30 ಗಂಟೆಗೆ ಕೊಪ್ಪಳ ಜಿಲ್ಲೆಯ ಎಸ್ಪಿ ಯಶೋಧ ಬಂಟಗೋಡಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಯಮನೂರ್ 34 ವರ್ಷ ಹಾಗೂ ಕುಮಾರ್ 29 ವರ್ಷಗಳ ದರೋಡೆಕೋರರಿಂದ ಹಂದಿಗಳನ್ನು ಮಾರಾಟ ಮಾಡಿದ 5,03,600 ಹಾಗೂ ಮೊಬೈಲ್ ಮತ್ತು ಬೋಲರ್ ವಾಹನ ಒಟ್ಟು 5,80,600 ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ದರೋಡೆ ಪ್ರಕರಣದಲ್ಲಿ 3 ಜನ ತಲೆಮರೆಸಿಕೊಂಡಿದ್ದಾರೆ ಎಂದು ಎಸ್ಪಿ ಹೇಳಿದರು. ಮಾಧ್ಯಮಗೋಷ್ಠಿಯಲ್ಲಿ ಯಲಬುರ್ಗಾ ಕೊಪ್ಪಳ ಠಾಣೆಯ ಸಿಪಿಐ ಮತ್ತು ಗಂಗಾವತಿ ಕೊಪ್ಪಳದ ಡಿವೈಎಸ್ಪಿ ಸೇರಿದಂತೆ ದರೋಡೆ ಪ್ರಕರಣ ಭೇದಿಸಿದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೇವೂರು ಠಾಣಾ ವ್ಯಾಪ್ತಿಯಲ್ಲಿ ಕುಷ್ಟಗಿ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 8/1/24ರಂದು ಬೆಳಗಿನ ಜಾವ 2:15 ಗಂಟೆಗೆ ರವಿಕುಮಾರ್ ಭಜಂತ್ರಿ ಅನ್ನೋರು ತೋಟದಲ್ಲಿ ಕುಷ್ಟಗಿ ಇಳಕಲ್ ರೋಡ್ ಅಲ್ಲಿ NH50 ರಸ್ತೆ ವನಗೆರೆ ಸಿಂಹದಲ್ಲಿರುವ ಹಂದಿ ಶೆಡ್ ಅವ್ರದ್ದು ಓನ್ ಸಾಕಿದ ಹಂದಿ ಇತ್ತು. ಆ ಶೆಡ್ ಇಂದ ಒಂದು 30 ಹಂದಿಗಳನ್ನ ಕಳ್ತನ ಮಾಡಿದ್ದಾರೆ ಅಂತ ನಮ್ಗೆ ರಾತ್ರಿ ಅವ್ರದ್ದು ಇಬ್ರು ಮಲ್ಕೊಂಡಿರ್ತಾರೆ, ಅವ್ರಿಗೆ ಕೈಕಾಲ್ ಕಟ್ಟಿ ಅಲ್ಲಿ ಹಂದಿನ ತಗೊಂಡು ಹೋಗಿದ್ದಾರೆ ಅಂತ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮಲ್ಲಿ. ಕ್ರೈಮ್ ನಂಬರ್ 8/2024-395 ಆ ಕೇಸು. ಮತ್ತೆ ಬೇವೂರಲ್ಲಿ ಕ್ರೈಮ್ ನಂಬರ್ 133/2023 21/12 ಅಂದ್ರೆ ಡಿಸೆಂಬರ್ ಅಲ್ಲಿ ಒಂದು ಬೇವೂರಲ್ಲಿ ಕೇಸ್ ಆಗುತ್ತೆ. ಅಲ್ಲಿ ತಮ್ಮಣ್ಣ ಕೊರವರ್ ಅನ್ನೋರು ತೋಟದಲ್ಲಿ ಇರ್ತಕ್ಕಂಥ 20 ದೊಡ್ಡ ಹಂದಿ ಮತ್ತು 20 ಸಣ್ಣ ಹಂದಿ ಅಂದ್ರೆ 6 ಲಕ್ಷ ಚಿಲ್ಲರೆ ಅಮೌಂಟಿನ ಹಂದಿನ ಕಳ್ತನ ಮಾಡ್ಕೊಂಡು ಹೋಗಿದಾರೆ ಅಂತ ಅವರು ಕೊಟ್ಟಿದ್ರು. ಈ ಹಂದಿ ಕಳ್ತನದ ಬಗ್ಗೆನೂ ಅವರು ನಮಗೂನು ಬಂದು ಹಂದಿ ಕಳ್ಳರನ್ನ ಹಿಡಿಬೇಕು, 2 ಕೇಸ್ ಆಗಿದೆ ಅಂತ ಸ್ವಲ್ಪ ರಿಕ್ವೆಷನ್ ಎಲ್ಲ ಕೊಟ್ಟಿದ್ರು. ಈ ಕಾರಣಕ್ಕೋಸ್ಕರ ನಾವು 2 ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇಬ್ರು ಆರೋಪಿಗಳನ್ನ, ಇಬ್ರು ಕುಕನೂರವನು ಯಮನೂರ್ ಅಂತ, ಒಬ್ಬ ಕುಕನೂರವನು ದುರ್ಗಪ್ಪ, ಯಮನೂರ್ ತಂದೆ ದುರ್ಗಪ್ಪ ಅನ್ನೋನು, ಮತ್ತೆ ಇನ್ನೊಬ್ಬ ಗಜೇಂದ್ರಗಡದವನು ಕುಮಾರ್ ತಂದೆ ಶೇಖಪ್ಪ ರಾಠೋಡ್ ಅಂತ. ಈ ಇಬ್ರು ಆರೋಪಿಗಳನ್ನ ನಾವು ಈಗ ಅರೆಸ್ಟ್ ಮಾಡಿದೀವಿ. ಇದರಲ್ಲಿ ನಮ್ಗೆ ಒಟ್ಟು 5,80,000 ಮೌಲ್ಯದ ಹಂದಿ ಸಿಕ್ಕಿಲ್ಲ. ಹಂದಿನ ಮಾರಿ ದುಡ್ಡು ಅವರು ಇಟ್ಕೊಂಡಿದ್ರು. ಅವ್ರ ಕಡೆಯಿಂದ ಹಂದಿ ರಿಲೇಟೆಡ್ ದುಡ್ಡನ್ನ ನಾವು ಈಗ ರಿಕವರಿ ಮಾಡಿದೀವಿ. ಅವ್ರಿಬ್ಬರ ಕಡೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಜೈಸಿ ಕೊಟ್ಟು ಆಮೇಲೆ ಪೊಲೀಸ್ ಕಸ್ಟಡಿ ತಗೊಂಡು ರಿಕವರಿ ಮಾಡಿದೀವಿ. ಸೊ ಇದ್ರಲ್ಲಿ ಇಬ್ರು ಇನ್ಸ್ಪೆಕ್ಟರ್ ಮತ್ತೆ ಅವರ ಸ್ಟಾಫ್ ಆಫೀಸರ್ಸ್ ಮತ್ತೆ 2 ಕಡೆಯಿಂದ 2 ಸಬ್ ಡಿವಿಷನ್ ಕೋಆರ್ಡಿನೇಷನ್ ಅಲ್ಲಿ ಇಬ್ರು DSP ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಒಂದು 6 ತಿಂಗಳು ಒಂದು 5 ತಿಂಗಳು ಆದ್ರೂ ಕೂಡ ಸ್ವಲ್ಪ ಇದರಲ್ಲಿ ಮಾಹಿತಿ ಕೊರತೆ ಆಗ್ತಾ ಇತ್ತು ನಮ್ಗೆ. ಬಟ್ ಕೈಕಾಲ್ ಕಟ್ಟಿ ಹಾಕಿ ಹೊಡೆದು ತಗೊಂಡು ಹೋಗಿದ್ದು ಸ್ವಲ್ಪ ನಮ್ಗೆ ಸೀರಿಯಸ್ ಅಫೆನ್ಸ್ ಅಂತ ನಾವು ಪರಿಗಣಿಸಿ ರಿಕವರಿ ಮಾಡಿದೀವಿ. ಸೊ 2 ಕೇಸ್ ಪತ್ತೆ ಆಗಿದೆ. ಇಬ್ಬರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿ 95 ದರೋಡೆ, 2 ದರೋಡೆ. ಅದು ಈಗ ಅವ್ರುನು ಹಂದಿ ಸಾಕಣೆ ಮಾಡ್ತಾರೆ ಅಂತ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಬಟ್ ತನಿಖೆಯಲ್ಲಿ ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ನಾವು ಚೆಕ್ ಮಾಡ್ತೀವಿ. ಇದರಲ್ಲಿ ಈಗ ಇಬ್ಬರನ್ನ ಮಾತ್ರ ನಾವು ಅರೆಸ್ಟ್ ಮಾಡಿದೀವಿ. ಇನ್ನು 3 ಜನ ಇದಾರೆ, ಬಟ್ ಇವ್ರ ಕಡೆಯಿಂದ ಎಲ್ಲ ರಿಕವರಿ ಆಗಿದೆ. ನಮ್ಗೆ ಅದು ವೆರಿಫೈ ಮಾಡ್ತಾ ಇದ್ವಿ. ಸದ್ಯಕ್ಕೆ ಯಾವ್ದು ಅವ್ರ ಮೇಲೆ ಕೇಸ್ ಪ್ರಕರಣ ಇಲ್ಲಲ್ಲ. ಅವ್ರ ಕಡೆ ಇಲ್ಲೇ ಅಂತ ಹೇಳಿಲ್ಲ ಅವರು. ಅವರು ಹಂದಿ ಸಾಕವ್ರೆ ಅಥವಾ ಮಾರಾಟ ಮಾಡೋರೆ ಆಗಿರೋದ್ರಿಂದ ಅಲ್ಲೆಲ್ಲ ಡಿಸ್ಪೋಸ್ ಮಾಡಿರ್ತಾರೆ. ಯಾರ್ದು ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ಅವ್ರ ನೆಟ್ವರ್ಕ್ ಇನ್ನು 3 ಜನ ಸಿಗ್ಬೇಕು, ಅದೆಲ್ಲ ಸೇರಿ ಮಾಡ್ತೀವಿ.